ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ನಾನು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್, ಶಾಂತಿನಗರ್, ಮೈಸೂರಿಂದ. ಮಾನ್ಯರೇ, ಡೆಪ್ಯೂಟಿ ಕಮಿಷನರ್ ಆಫ್ ಮೈಸೂರು, ನೀವು ನಮಗೆ ಗೊತ್ತಿರದಂಗೆ ಅಕಾರ್ಡಿಂಗ್ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ನೋಟಿಫಿಕೇಶನ್, ಯು ಆರ್ ದಿ ಪ್ರೆಸಿಡೆಂಟ್ ಆಫ್ ಡಿಸ್ಟಿಕ್ ಟಾಸ್ಕ್ ಫೋರ್ಸ್ ಫಾರ್ ವರ್ಕ್. ಎವ್ರಿ ಡಿಸ್ಟಿಕ್ಗೆ ನಮ್ಮ ಡಿಸ್ಟಿಕ್ ಕಮಿಷನರ್ ಅವರು ಇರ್ತಾರೆ ಪ್ರೆಸಿಡೆಂಟ್ ಅಂತ ನಮಗೂ ಗೊತ್ತಿದೆ. ಆ ಆಧಾರ ಮೇಲೆ ನಾನು ನಿಮಗೆ ಒಂದು ಮನವಿ ಅಂತ ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಡಿಸ್ಟಿಕ್ ಅಡ್ವೈಸರಿ ಕಮಿಟಿ, ದಟ್ ಮೀನ್ಸ್ ಡಿಸ್ಟಿಕ್ ವಕ್ಫ್ ಆಫೀಸ್ ಇನ್ ಮೈಸೂರು ಸಿಟಿ. ಇದು ಎಲ್ಲ ಮೈಸೂರು ಡಿಸ್ಟಿಕ್ಗೆ ಇವರೇ ಕಂಟ್ರೋಲ್ ಮಾಡೋದು, ಇವರೇ ನೋಡ್ಕೊಂಡು ಹೋಗೋದು. ಅಲ್ಹಮ್ದುಲಿಲ್ಲಾ. ಇವ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂಚಿತವಾಗಿ ನಾನು ಒಂದು 3.5-4 ವರ್ಷದಿಂದ RTA ಆ್ಯಕ್ಟಿವಿಸಮ್, ಥ್ರೂ ಮೈ RTA ಆ್ಯಕ್ಟಿವಿಸಮ್, ಇವ್ರದ್ದು ಡಿಸ್ಟಿಕ್ ವಕ್ಫ್ ಅಡ್ವೈಸರಿ ಕಮಿಟೀಸು ಇರ್ರೆಗ್ಯುಲೇಟೀಸ್ ಬಗ್ಗೆ, ವೈಲೇಷನ್ಸ್ ಬಗ್ಗೆ, ಮಿಸ್ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ಬಗ್ಗೆ, ಸುಮಾರು ಇರ್ರೆಗ್ಯುಲೇಟೀಸ್ ಬಗ್ಗೆ ಏನೇನೋ ಸಮಸ್ಯೆ ಇದೆ, ಇದೆಲ್ಲ ಟ್ರಾನ್ಸ್ಪರೆಂಟ್ ಇದೆ ಇಲ್ಲ ನಾನು ನೋಡೋಕ್ಕೆ ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ನೋಡೋಕ್ಕೆ ಹೋದರೆ ಸುಮಾರು ಮೈಸೂರಿನಲ್ಲಿ ಡಿಸ್ಟಿಕ್ಗೆ ನಾನು ನೋಡ್ತಾ ಇಲ್ಲ, ನಾನು ಮೈಸೂರು ಸಿಟಿಗೆ ಅಂತ ಸ್ಪೆಸಿಫಿಕ್ಕಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಅದರಲ್ಲಿ 287 ಕಮಿಟೀಸ್ ಮೈಸೂರು ಸಿಟಿಗಿದೆ. ಅದರಲ್ಲಿ 60 ಕಮಿಟಿ ಮೇಜರ್ ಅಂತ ಇದೆ. ಮೇಜರ್ ಅಂತ ಹೇಳಿದ್ರೆ ಯಾರ್ದು ಆದಾಯ 1 ಲಕ್ಷದ ಮೇಲೆ ಅವ್ರದ್ದು ಖರ್ಚು ಮೂಚು ಎಲ್ಲ ಹೋಗಿ ಅವ್ರ ಕೈನಲ್ಲಿ 1 ಲಕ್ಷ ಉಳಿದ್ರೆ ಅವರು ಮೇಜರ್ ಇನ್ಸ್ಟಿಟ್ಯೂಷನಲ್ಲಿ ಬರ್ತದೆ. ಆ ಮೇಜರ್ ಇನ್ಸ್ಟಿಟ್ಯೂಷನಲ್ಲಿ ಬಂದರೆ ಆ ಆದಾಯಕ್ಕೂ ಸರ್ಕ್ಯುಲರ್ಸ್ ಇದೆ. ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಇದರಿಂದ ಸರ್ಕ್ಯುಲರ್ಸ್ ಇದೆ. ಆ ಸರ್ಕ್ಯುಲರ್ಸ್ ಪರವಾಗಿ ಇವರು ಒಂದು 30% ಹಣ ಇವ್ರದ್ದು ಖರ್ಚಾಗಿ ಎಲ್ಲ ಉಳಿದಿರ್ತದಲ್ಲ, ಆ ಹಣದಲ್ಲಿ ಇವ್ರು 30% ಬಡವ್ರ ಪಕ್ಷಕ್ಕೆ ತೆಗಿಬೇಕು. ಇವರು ಬಡವ್ರ ಖರ್ಚಿಗೆ, ಎಜುಕೇಷನ್ ಆ್ಯಂಡ್ ಹೆಲ್ತ್ ಪ್ಲಾನ್ಗೆ. ಆ ಸರ್ಕ್ಯುಲರು 2017ಇಂದ ಇದೆ. ದಟ್ ಮೀನ್ಸ್ ಇವತ್ತು 7 ವರ್ಷ ಹಿಂದ್ಗಡೆಯಿಂದ ಇದೆ. ಸರ್, ಒಂದು ಮನವಿ, ಸೀರಿಯಸ್ ಮನವಿ, ಫಸ್ಟ್ ಪ್ರಿಫರೆನ್ಸು 17ಇಂದ 2025 ಬಂದುಬಿಟ್ಟಿದೆ, 8 ವರ್ಷ ಆಗಿದೆ. ಪ್ಲೀಸ್ ನಿಮ್ಮ ಕಡೆಯಿಂದ, ನಿಮ್ಮ ಅಧಿಕಾರದಿಂದ, ನಿಮ್ಮ ಕೆಪಾಸಿಟಿಯಿಂದ ಪ್ಲೀಸ್ ಆಸ್ಕ್ ದಿಸ್ ವರ್ಕ್ ಆಫೀಸರ್ ವೆದರ್, ಬಿಕಾಸ್ ಅಲ್ವಾ ಸರ್ಕ್ಯುಲರ್ನಲ್ಲಿ ಕೆಳಗಡೆ ಒಂದು ಲೈನು ಇದೆ, ಗೈಡ್ಲೈನ್ಸ್ ಲೈನ್ ಇದೆ. ಇಫ್ ಎನಿ ಕಮಿಟಿ ಡಸ್ ನಾಟ್ ಫಾಲೋ ದಟ್ ಸರ್ಕ್ಯುಲರ್, ವಕ್ಫ್ ಆಫೀಸರ್ ಹಿ ಶುಡ್ ಬಿ ಹೆಲ್ಡ್ ಗಿಲ್ಟಿ ಆ್ಯಂಡ್ ಪನಿಷಬಲ್ ಅಕಾರ್ಡಿಂಗ್ ಟು ದಿ ಲಾ ಅಂತ ಇದೆ. ಇವ್ರಿಗೆ ನಮ್ಮ ಪರವಾಗಿಂದ ಪಬ್ಲಿಕ್ ಇಂಟ್ರೆಸ್ಟ್ನಲ್ಲಿ ಇವ್ರಿಗೆ ಸ್ವಲ್ಪ ಸೀರಿಯಸ್ ನೋಟಾಗೆ ಕೇಳಿ. ಬಿಕಾಸ್ ನಾವು 3 ವರ್ಷದಿಂದ ಇವ್ರಿಗೆ ಹೇಳಿ ಸಾಕಾಗ್ಬಿಟ್ಟಿದ್ದೀವಿ. ಕಿವಿನಲ್ಲಿ ಮುಯ್ನೂ ಹೋಗಲ್ಲ. ಕಿವಿನಲ್ಲಿ ಮುಯ್ ಹೋಗಲ್ಲ ಅಂದರೆ ಹೋಗಲ್ಲ. ಯಾರ ಪರವಾಗಿ ಇವರು ಇದೆಲ್ಲ ಮಾಡ್ತಾವ್ರೆ? ನಮ್ಮ 2ನೇ ಕ್ವಶನ್, ಬಿಕಾಸ್ ಹಿ ಈಸ್ ವಿಡ್ರಾಯಿಂಗ್ ಟ್ರೆಷರಿ ಮನಿ, ಸರ್ಕಾರದ ದುಡ್ಡು ತಗೊಳ್ತಾವ್ರೆ ಸಂಬಳ, ಬಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಮಾಡ್ತಾ ಇಲ್ಲ. ಸುಮಾರು ದಾಖಲೆ ಇದೆ. ಒಂದು ಜಾಗದಲ್ಲಿ ಟ್ರಾನ್ಸ್ಪರೆಂಟ್ ಡಾಕ್ಯುಮೆಂಟ್ಸ್ ಇದ್ರೆ ನಾವು ಏನು ಹೇಳ್ತೀರಿ, ನಿಮ್ಮ ಕಡೆಯಿಂದ ಏನು ಶಿಕ್ಷೆ ನನಗೆ ಕೊಡ್ರಿ, ನಾನು ಒಪ್ಕೊಳ್ತೀನಿ. ಟ್ರಾನ್ಸ್ಪರೆಂಟ್ ಡಾಕ್ಯುಮೆಂಟ್ ಇದ್ರೆ, ಇಲ್ಲಾಂದ್ರೆ ಹೇಳಕ್ಕೆ ಹೋಗಿ 2-3 ಕಾರಣಗಳು ಹೇಳ್ತೀನಿ. ಒಂದು ವಕ್ಫ್ ಕಮಿಟಿ ಬಗ್ಗೆ ನಾನು ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಇಂಥ ಜಾಗದಲ್ಲಿ ಇದೆಲ್ಲ, ಈ ಜಾಗದಲ್ಲಿ ಸುಮಾರು ಅಕ್ರಮಗಳು ಆಗೈತೆ ಅಂತ ಹೇಳಿ ಇವ್ರಿಗೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ರೆ, ಆ ಪೇಪರನ್ನು ನಿಮ್ಮ ಹತ್ರನೂ ನಾನು ಕೊಟ್ಟಿದ್ದೀನಿ, ಒಂದು ಕಾಪಿಯನ್ನು ಕೊಟ್ಟಿದ್ದೀನಿ. ನೀವು ಟೇಬಲ್ ಮೇಲೆ ಆಫೀಸ್ಗೆ ಹೋಗಿ ಇಲ್ಲಿ ಬಂದು ಕೂತೈತೆ. ಅದನ್ನು ಇವ್ರೇನು ಮಾಡ್ತಾರೆ ಅಂದರೆ, ಇವ್ರು ಕೂತ್ಕೊಂಡು ಆ್ಯಕ್ಷನ್ ತಗೊಳ್ಳೋದು ಜಾಗದಲ್ಲಿ ಆ ಕಮಿಟಿನವ್ರಿಗೆ ಕೊಡ್ತಾರೆ, ಸೆಲ್ಫ್ ಎಕ್ಸ್ಪ್ಲೇನೇಟರಿ ಜವಾಬ್ ಕೊಡಿ ನೀವು ಅಂತ. ಇದು ಎಷ್ಟು ಮಟ್ಟಕ್ಕೆ ಸರಿಯಾಗಿದೆ ನೀವೇ ಹೇಳಿ ಸ್ವಲ್ಪ. ಒಂದು ಉದಾಹರಣೆ ಹೇಳಿದ್ರೆ, ಇನ್ನೊಂದು ಉದಾಹರಣೆ ಹೇಳಿದ್ರೆ, ಯಾರೋ XYZ ಕಳ್ತನ ಮಾಡ್ಕೊಂಡು, ಇರ್ರೆಗ್ಯುಲೇಟೀಸ್ ಮಾಡ್ಕೊಂಡು, ವೈಲೇಷನ್ ಮಾಡ್ಕೊಂಡವನ ಅಂತ ಹೇಳ್ಬಿಟ್ಟು ಎಲ್ಲ ದಾಖಲೆ ಸಮೇತ ಕೊಟ್ಟರೆ, ಆ ಕಳ್ಳನಿಗೆ ಕೇಳ್ತಾರೆ ಇವರು, ನೀನು ಜವಾಬ್ ಕೊಡು ಅಂತ. ಎಲ್ಲನ ಯಾವುದನ ಹಿಸ್ಟ್ರಿನಲ್ಲಿ ಕಳ್ಳ ಜವಾಬ್ ಕೊಡ್ತಾನೆ ಏನು ಕೇಳಿ.
ಹೇಳಿ ನೀವೇ. ಕಳ್ತನ ಮಾಡ್ಕೊಂಡು ಹೋಗೋನು ಒಪ್ತಾನೆ ನಾನು ಕಳ್ತನ ಮಾಡಿದ್ದೀನಿ ಅಂತ? ಯಾವ ರೀತಿಯಿಂದ ಇದೆಲ್ಲ ಅಕ್ರಮಗಳು ನಡೀತಾ ಇರೋದು ನನಗೂ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ಮೂರು ಖಾತೆ ಮಾಡಿಸ್ಕೊಂಡವ್ರೆ. ಒಂದು CSIDಗೆ ಕಾರ್ಪೊರೇಷನ್ ಅವರು ಮಾಡಿಕೊಟ್ಟವ್ರೆ. ಬಂದು ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇಲ್ಲಿ ಮೂರು ಖಾತೆ ಮಾಡ್ಕೊಂಡವ್ರೆ ಅಂತ. ಅವ್ರಿಗೂ ಸೆಲ್ಫ್ ಎಕ್ಸ್ಪ್ಲನೇಟರಿ ಅಂತ ಹೇಳ್ಬಿಟ್ಟು ನೀವೇ ಕೊಡಿ ಇದರದ್ದು ಜವಾಬ್ ಅಂತ ಹೇಳಿ ಕೊಟ್ಟು ನನಗೆ ಒಂದು ನೋಟಿಸ್ ಕೊಡ್ತಾರೆ. ಇದು ಎಷ್ಟು ಮಟ್ಟಕ್ಕೆ ಇದೆಲ್ಲ ನಡೀತಾ ಇದೆ, ಇದು ಒಂದು ಉದಾಹರಣೆಗೆ ನಾನು ಹೇಳ್ತಾ ಇರೋದು. ಕಾರಣ ಯಾಕಂತ ಹೇಳಿದ್ರೆ, ಈ ವಕ್ಫ್ ಆಫೀಸರು ಇವ್ರಿಗೆ ಟ್ರಾನ್ಸ್ಫರು ಮಾಡಿ ಅಂತಾನು ಹೇಳ್ತಾ ಇಲ್ಲ. ಇವ್ರ ಮೇಲೆ ಒಂದು ಇಂಡಿಪೆಂಡೆಂಟ್ ಇಂಪಾರ್ಷಿಯಲ್ ಹೈ ಲೆವೆಲ್ ಇನ್ಕ್ವೈರಿ ಕುಂಡಿಸ್ಬೇಕು. ಇವ್ರ ಮೇಲೆ ಏನು ದಾಖಲೆ ಬೇಕು, ಮೈಸೂರು ಸಿಟಿಗೆ 60 ಕಮಿಟಿಗೂ ಸಂಬಂಧಪಟ್ಟಿದ್ದು ನಾನು ಕೊಡ್ತೀನಿ. ಯಾವ ಕಡೆಯಿಂದ ಯಾವ ದಾಖಲೆ ಬೇಕು ಅದು ನಾನು ಕೊಡ್ತೀನಿ ಇನ್ಶಾಲ್ಲ. ಇವ್ರದ್ದೇ ದಾಖಲೆ ಅದು, ನನ್ನ ಸ್ವಂತ ದಾಖಲೆ ಇಲ್ಲ. ಬೇರೆ ಬೇರೆ ಆಫೀಸರ್ಸಿಂದ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ನಿಂದ ಎಲ್ಲ ತಗೊಂಡಿದ್ದೀನಿ. ಹಿಂಗೆ ಮಾಡಿ ಆ ಬಡವ್ರಿಗೆ ಏನು ಸಹಾಯ ಮಾಡಬೇಕು ಮಾಡಿ ಅಂತ ಹೇಳಿದ್ರೆ ಕಿವಿ ಮೇಲೆ ಮುಯ್ನು ಹೋಗಲ್ಲ. ಹೋಗಿ ನಾವು ಹೇಳಬೇಕು ಅಂದರೆ ಯಾರ ಹತ್ರ ಹೇಳಬೇಕು? ಒಂದೆರಡು ಸಲ ಇವ್ರಿಗೆ ಹೇಳಾದ್ಮೇಲೆ ಕೋರ್ಟ್ಗೆ ಹೋಗ್ಬಿಡಿ ಬೆಸ್ಟು ನೀವು ಅಂತಾರೆ ನನಗೆ. ಇವರು ವಿಡ್ರಾಯಿಂಗ್ ಮನಿ ಫ್ರಮ್ ದಿ ಟ್ರೆಷರಿ ನನಗೆ ಕೋರ್ಟ್ಗೆ ಹೋಗಿ ಅಂತ ಹೇಳಕ್ಕೆ ಕೂತಿರೋದು ಇವರು. ಹೇಳಿ ಸರ್ ಪ್ಲೀಸ್, ಅದು ಯಾವುದನ್ನ ಕಾರಣ ಇರಲಿ ಏನನ್ನ ಇರಲಿ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ. ಇವ್ರ ಮೇಲೆ ಒಂದು ಸೀರಿಯಸ್ ಅಲಿಗೇಷನ್ ಮೇಲೆ ಒಂದು ಸೀರಿಯಸ್ ಇನ್ಕ್ವೈರಿ ಕುಂಡಿಸಿ. ಇಲ್ಲ ಅಂದರೆ ನಮ್ಮ ಜನಕ್ಕೆ ಯಾವ ಕಾರಣದಿಂದ ಯಾವ ಮೂಲೆ ಮಟ್ಟದಿಂದನೂ ಇವ್ರು ಸರಿಗಾಗ ಕೊಡಲ್ಲ. ಇನ್ನೊಂದು ಲಾಸ್ಟ್ನಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಎಕ್ಸಾಂಪಲ್, ಇವ್ರಿಗೆ ವಕ್ಫ್ ಆ್ಯಕ್ಟು ಸೀರಿಯಸ್ ಇದೆ, ಚೆನ್ನಾಗಿದೆ, ಸ್ಟ್ರಾಂಗ್ ಇದೆ. ಮಾಡೆಲ್ ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಇದೆ, ಚೆನ್ನಾಗಿದೆ. ಬೈಲಾಸ್ ಇದೆ. ಇದೆಲ್ಲ ಮಾಡಿಕೊಂಡು ಯಾರು ದಾರಿ ಕೊಟ್ಟಿರೋದು ಒಬ್ಬರಿಗೆ, ನಮ್ಮ NR ಕ್ಷೇತ್ರ MLA ತನ್ವೀರ್ ಸೇಠ್ ಸಾಹೇಬ್ರಿಗೆ 5 ಜಾಗದಲ್ಲಿ ಸುಮಾರು 15 ವರ್ಷದಿಂದ ಕೂತವ್ರೆ. ಹೇಳಿ ನೀವೇ ಸ್ವಲ್ಪ, ಇದೆಲ್ಲ ಇವ್ರು ಕುಂಡೇಸಕ್ಕೆ ಯಾರು ದಾರಿ ಕೊಟ್ಟಿರೋದು ಹೇಳಿ. ಇದೆಲ್ಲ ಸ್ವಲ್ಪ ಸೀರಿಯಸ್ ನೋಟ್ನಲ್ಲಿ ಹೇಳಿ. ಬಿಕಾಸ್ ಇದೆಲ್ಲ ಜನಪರ್ವ ಇಶ್ಯೂಸ್ ಇದೆಲ್ಲ. ಪ್ಲೀಸ್ ಸರ್, ಒಂದು ಹಂಬಲ್ ರಿಕ್ವೆಸ್ಟ್ನಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಇವ್ರ ಮೇಲೆ ಸೀರಿಯಸ್ ನೋಟಾಗೆ ನೋಡಬೇಕು. ಇಂಪಾರ್ಷಿಯಲ್ ಹೈ ಲೆವೆಲ್ ಇನ್ಕ್ವೈರಿ ಹೋಗಬೇಕು. ಲೆಟ್ ಇಟ್ ಬಿ ಫ್ರಮ್ ಯುವರ್ ಸೈಡ್ ಆರ್ ಲೆಟ್ ಇಟ್ ಬಿ ಫ್ರಮ್ ದಿ ಸ್ಟೇಟ್ ಗೌರ್ಮೆಂಟ್. ಯಾವ ಕಾರಣಕ್ಕೂ ಮೇಲ್ಗಡೆ ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ಗೂ ರೆಫರ್ ಮಾಡಕ್ಕೆ ಹೋಗ್ಬಿಡಿ. ನಿಮ್ಮ ಅಧಿಕಾರದಲ್ಲಿ ವಕ್ಫ್ ಬೋರ್ಡು ಸರಿಗಾಗ್ತದೆ, ಬಡವ್ರಿಗೂ ಅದೇನು ಸಹಾಯ ಆಗಬೇಕು ಸಹಾಯ ಆಗ್ತದೆ. ಇಷ್ಟು ಕೇಳ್ತಾ ಮುಂದಕ್ಕೂ ಇನ್ಶಾಲ್ಲ ಏನೇನು ಸಿಗ್ತದೆ ಡಾಕ್ಯುಮೆಂಟ್ಸ್ ಮುಂದ್ಗಡೆ ಬಂದು ಹೇಳ್ತೀನಿ ಇನ್ಶಾಲ್ಲ.